ಸ್ನೇಹಿತರೆ, ಈ ಜಗತ್ತು ನಿಮ್ಮನ್ನ ಒಬ್ಬ ವ್ಯಕ್ತಿಯಾಗಿ ಪ್ರೀತಿಸುತ್ತದೋ ಅಥವಾ ನಿಮ್ಮಿಂದ ಆಗುವ ಕೆಲಸಕ್ಕಾಗಿ ಬಳಸಿಕೊಳ್ಳುತ್ತದೋ ಈ ಕತೆ ಕೇಳಿ ನಿಮ್ಗೆ ಉತ್ತರ ಸಿಗ್ಬೋದು. ಒಂದು ಗಿರಣಿಯಲ್ಲಿ ಮುದಿ ಕತ್ತೆಯೊಂದಿತ್ತು. ಅದು ವಯಸ್ಸಾದ ಕಾರಣ ಕೆಲಸದಲ್ಲಿ ಸ್ವಲ್ಪ ನಿಧಾನವಾಗಿತ್ತು. ಇದನ್ನ ಗಮನಿಸಿದ ಯಜಮಾನ ಅದಕ್ಕೆ ಹೊಡೆಯುವ ಬದಲು ಒಂದು ಉಪಾಯ ಮಾಡಿದ. ಅದರ ಬೆನ್ನಿಗೆ ಹೊಳೆಯುವ ಒಂದು ಚಿನ್ನದ ಚೈನನ್ನ ಕಟ್ಟಿ, ನೀನು ಈ ಗಿರಣಿಯ ಹೀರೋ, ನೀನು ತುಂಬಾನೇ ಸ್ಪೆಷಲ್ ಎಂದು ಸುಳ್ಳು ಪಟ್ಟವನ್ನ ಕಟ್ಟಿದ. ಜೀವನದಲ್ಲಿ ಎಂದೂ ಪ್ರೀತಿ ಕಾಣದ ಆ ಕತ್ತೆ ಆ ಹೀರೋ ಎಂಬ ಪಟ್ಟವನ್ನ ಉಳಿಸಿಕೊಳ್ಳಲು ತನ್ನ ಶಕ್ತಿ ಮೀರಿ ದುಡಿಯಿತು. ದಣಿವಿದ್ದರೂ ಸುಮ್ಮನಾಗಲಿಲ್ಲ, ನೋವಿದ್ದರೂ ದೂರು ನೀಡಲಿಲ್ಲ. ಕೊನೆಗೆ ಒಂದು ದಿನ ಅತಿಯಾದ ಕೆಲಸದಿಂದ ಆ ಕತ್ತೆ ಕುಸಿದು ಬಿದ್ದು ಪ್ರಾಣ ಬಿಟ್ಟಿತು. ಆದ್ರೆ ಆ ಯಜಮಾನ ಆ ಕತ್ತೆಯ ಮೇಲೆ ಕನಿಕಾರ ತೋರಿಸಲೇ ಇಲ್ಲ. ಅವನು ತಕ್ಷಣ ಆ ಚೈನನ್ನ ಬಿಚ್ಚಿ ಮರುದಿನವೇ ಮತ್ತೊಂದು ಎಳೆಯ ಕತ್ತೆಯ ಮೇಲೆ ಆ ಚಿನ್ನದ ಚೈನನ್ನ ಕಟ್ಟಿದ. ಅವನಿಗೆ ಬೇಕಾಗಿದ್ದು ಕತ್ತೆಯಲ್ಲ, ಕತ್ತೆಯಿಂದ ಆಗುವ ಕೆಲಸ ಮಾತ್ರ. ನೆನಪಿಡಿ, ಕೆಲವರ ಹೊಗಳಿಕೆ ಮಾತುಗಳು ನಿಮ್ಮ ಪಾಲಿಗೆ ಸೆರೆಮನೆ ಆಗ್ಬೋದು. ಯಾರೋ ನೀಡುವ ಪಟ್ಟಕ್ಕಾಗಿ ನಿಮ್ಮ ಜೀವನವನ್ನ, ನಿಮ್ಮ ಆರೋಗ್ಯವನ್ನ ನಾಶಪಡಿಸಿಕೊಳ್ಳಬೇಡಿ. ಜಾಗರೂಕರಾಗಿರಿ.